Jai Shri Gurudev. Good morning, children. Warm welcome to online class. I think you all eagerly waiting to learn a new topic, children. Dear students, online teaching learning became a massive challenge to teachers and students are giving efforts at the moment. The whole educational system has been collapsed during the lockdown period of the novel coronavirus disease, not only in India but across the globe. See, virus spread among individuals during close contact, now resulting in millions of deaths. And this pandemic made this situation further worse. There has been an increasing move towards teaching online because of shutting down of schools, colleges, and universities for an indefinite time as the only option ಲೆಫ್ಟ್. ಅಂದರೆ ಈಗಿರುವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಆನ್ಲೈನ್ ಕ್ಲಾಸ್ಗೆ ಮೊರೆ ಹೋಗಲೇಬೇಕಾದಂತಹ ಪರಿಸ್ಥಿತಿ ಇದೆ. ವೆನ್ ದ ಸ್ಕೂಲ್ ರಿಓಪನ್ಸ್, ಯಾವಾಗ ಸ್ಕೂಲ್ ರಿಓಪನ್ ಆಗುತ್ತೆ? ಇಟ್ಸ್ ಇಂಡೆಫಿನಿಟ್. ಸೊ ಪೇರೆಂಟ್ಸ್, ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲರೂ ಒಗ್ಗಟ್ಟಾಗಿ ಅರ್ಥ ಮಾಡಿಕೊಂಡು ಹೀಗಿರುವ ಸಿಚುಯೇಷನ್ನಲ್ಲಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ನಲ್ಲಿ ಕಲಿಯುವ ಹಾಗೆ ಪೇರೆಂಟ್ಸು ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಹೌದಲ್ವಾ ಮಕ್ಕಳ? ದೆನ್ ಸಿ, ಸೊ ಈ ಒಂದು ಕರೋನಾ ವೈರಸ್ ಏನಾಗಿದೆ ಅಂದರೆ ಇಟ್ ಈಸ್ ಫೋರ್ಸ್ಡ್ ಅಸ್ ಟು ಸ್ಟೇ ಹೋಮ್. ಮನೇಲೇ ಇರಬೇಕಾದಂತಹ ಪರಿಸ್ಥಿತಿ ನಮಗೆ ಬಂದಿರೋದ್ರಿಂದ ಅಟ್ ಎನಿ ಕಾಸ್ಟ್ ನಾವು ಆನ್ಲೈನ್ ಕ್ಲಾಸ್ ಮಾಡಲೇಬೇಕಾಗಿದೆ. ಆ್ಯಂಡ್ ವಾಟ್ ಶುಡ್ ವಿ ಡೂ ಅಟ್ ಹೋಮ್? ಮನೇಲಿ ನೀವೆಲ್ಲ ಏನು ಮಾಡ್ತೀರಾ? ಐ ವಿಲ್ ಗಿವ್ ಯು ಸಮ್ ಆಫ್ ದ ಟಿಪ್ಸ್ ಫಾರ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ಕೋವಿಡ್ ಟೈಮ್ ಆ್ಯಂಡ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್. ನೀವು ಕೂಡ ಪ್ರೊಟೆಕ್ಟ್ ಮಾಡ್ಕೋಬೇಕು, ರಕ್ಷಣೆ ಮಾಡ್ಕೋಬೇಕು, ಬೇರೆಯವರನ್ನು ರಕ್ಷಣೆ ಮಾಡ್ಕೋಬೇಕು. ನನಗೆ ಗೊತ್ತಿರೋಂತಹ ಕೆಲವು ಟಿಪ್ಸನ್ನು ಕೊಡ್ತಾ ಇದ್ದೀನಿ ಮಕ್ಕಳ. ಏನಂದರೆ, ಎಕ್ಸಸೈಸ್ ರೆಗ್ಯುಲರ್ಲಿ, eat healthy food, take regular walk, practice social distance by keeping 6 feet of distance from other people. ಬೇರೆ ಯಾರಾದರೂ ಬಂದಾಗ ದೂರದಲ್ಲಿ ನಿಂತು ಮಾತಾಡಿ. ಅರ್ಥ ಆಯ್ತಾ? ಎಷ್ಟು ಅಂದರೆ 6 ಫೀಟ್ ಡಿಸ್ಟೆನ್ಸ್ ದೂರ ಇದ್ದು ನೀವು ಮಾತಾಡಬೇಕಾಗುತ್ತೆ. ಮತ್ತು ಆಗಿಂದಾಗೆ ಅಂದರೆ ಕ್ಲೀನ್ ಯುವರ್ ಹ್ಯಾಂಡ್ಸ್ ಅಫೆನ್ ವಿತ್ ಸೋಪ್ ಆ್ಯಂಡ್ ವಾಟರ್. ಸೋಪ್ ಮತ್ತು ವಾಟರನ್ನು ಯೂಸ್ ಮಾಡಿಕೊಂಡು ನಿಮ್ಮ ಹ್ಯಾಂಡ್ಸನ್ನು ಕ್ಲೀನ್ ಮಾಡ್ಕೊಳ್ತಾರೆ. ಅವಾಯ್ಡ್ ಟಚಿಂಗ್ ಯುವರ್ ಐಸ್, ನೋಸ್ ಆ್ಯಂಡ್ ಮೌತ್. ಅವಾಯ್ಡ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಪೀಪಲ್. ಕ್ಲೀನ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್ ಫ್ರೀಕ್ವೆಂಟ್ಲಿ ಟಚಿಂಗ್ ಆಬ್ಜೆಕ್ಟ್ಸ್ ಆ್ಯಂಡ್ ಸರ್ಫೇಸ್. ನೆಲನ ಅಥವಾ ಬೇರೆ ಆಬ್ಜೆಕ್ಟ್ಸನ್ನು ಮುಟ್ಟಿದಾಗ ಕ್ಲೀನ್ ಮಾಡ್ಕೊಳ್ಳಿ. ವೇರ್ ಮಾಸ್ಕ್ ದಟ್ ಕವರ್ಸ್ ಯುವರ್ ನೋಸ್ ಆ್ಯಂಡ್ ಮೌತ್ ಟು ಹೆಲ್ಪ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್. ಕೆಲವರು ಮಾಸ್ಕ್ ಹಾಕ್ಕೊಂಡಿರ್ತೀರ, ಬರೀ ಬಾಯಿಗೆ ಮಾತ್ರ ಹಾಕ್ಕೊಂಡಿರ್ತಾರೆ, ಮೂಗು ಹಾಗೆ ಬಿಟ್ಟಿರ್ತಾರೆ. ಇಟ್ಸ್ ಟೂ ಡೇಂಜರಸ್. ಮಾಸ್ಕನ್ನು ಹಾಕಿದಾಗ ನೋಸ್ಗೂ ಮತ್ತು ನಿಮ್ಮ ಮೌತ್ಗೂ ಕವರ್ ಆಗಿರಬೇಕು. ಆ್ಯಂಡ್ ಕನ್ಸ್ಯೂಮ್ ಎನಫ್ ಫೈಬರ್. ನಾರಿನಾಂಶ ಇರೋಂತಹ ಫುಡ್ಡನ್ನು ತಗೊಳ್ಳಿ. ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಹೆಲ್ತ್ ಡೈಜೆಸ್ಟಿವ್ ಸಿಸ್ಟಮ್. ಕನ್ಸ್ಯೂಮ್ ಫ್ರೂಟ್ಸ್, ವೆಜಿಟೇಬಲ್ಸ್, ಹೋಲ್ ಗ್ರೈನ್. ಹಾಗೆ ಅವಾಯ್ಡ್ ಮಾಡ್ಕೊಳ್ಳಿ ಈ ಒಂದು ಏನಂದರೆ ನೀವು ತಿಂತಿರಲ್ಲ ಆಳು ಮುಳು ಕುರುಕು ತಿಂಡಿಗಳು, ಅವುಗಳನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಚಿಪ್ಸ್ ಆಗಿರ್ಬೋದು, ಕುಕ್ಕೀಸು, ಐಸ್ ಕ್ರೀಮು, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಗೆಟ್ಟಿಂಗ್ ಎನಫ್ ಸ್ಲೀಪ್. ಡೈಲಿ ಶೆಡ್ಯೂಲ್ ಕ್ಯಾನ್ ಬಿ, ಇಟ್ ಹೆಲ್ಪ್ಸ್ ಎವ್ರಿ ಒನ್ ಸ್ಟಿಕ್ ಟು ರೊಟೀನ್. ಪ್ರತಿದಿನ ಟೈಮ್ ಟೇಬಲ್ ಒಂದು ಹಾಕ್ಕೊಳ್ಳಿ. ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ಸ್ನಾನ ಮಾಡಬೇಕು, ಟಿಫನ್ ಮಾಡಬೇಕು, ಊಟ ಮಾಡಬೇಕು, ಓದಬೇಕು, ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗಬೇಕು, ಅಸೈನ್ಮೆಂಟ್ ಮಾಡಬೇಕು. ಟೈಮ್ ಟೇಬಲ್ ಹಾಕ್ಕೊಂಡಾಗ ನಿಮಗೆ ಅದರಿಂದ ಈಸಿ ಆಗುತ್ತೆ. ರೊಟೀನ್ ಲೈಫ್ಗೆ ಅದು ಹೆಲ್ಪ್ ಆಗುತ್ತೆ. ಹಾಗೆ ಎಂಜಾಯಿಂಗ್ ಹೆಲ್ದಿ ಫುಡ್, ನಾಟ್ ಓವರ್ ಈಟಿಂಗ್. ಸೊ ಒಳ್ಳೆಯ ಆಹಾರ ಸೇವಿಸಿ, ಅತಿಯಾಗಿ ತಿನ್ನೋದು ಒಳ್ಳೆಯದಲ್ಲ. ಬೀಯಿಂಗ್ ಆ್ಯಕ್ಟಿವ್ ಎವ್ರಿ ಡೇ, ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ದೀಸ್ ಆಲ್ ಆರ್ ಪ್ರೈಮರಿ ಇನ್ಸ್ಟ್ರಕ್ಷನ್ಸ್ ಟು ಪ್ರೊಟೆಕ್ಟ್ ಫ್ರಮ್ ಕೋವಿಡ್.
ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಇದೆಲ್ಲ ಒಂದು ಪ್ರೈಮರಿ ಇನ್ಸ್ಟ್ರಕ್ಷನ್ಸು, ಇವೆಲ್ಲ ನೀವು ಫಾಲೋ ಮಾಡಿ. ಓಕೆ ದೆನ್ ಟುಡೇ ಲೆಟ್ ಸ್ಟಾರ್ಟ್ ದ ಬ್ರಿಡ್ಜ್ ಕೋರ್ಸ್. ಓಕೆ, ಸಿ ಇಂಗ್ಲೀಷ್ ಬ್ರಿಡ್ಜ್ ಕೋರ್ಸನ್ನು ಇವತ್ತು ಸ್ಟಾರ್ಟ್ ಮಾಡೋಣ, ಫಸ್ಟ್ ಡೇ. ಸೊ ಈ ಬ್ರಿಡ್ಜ್ ಕೋರ್ಸ್ ಮೀನ್ಸ್ ಕನ್ನಡದಲ್ಲಿ ಸೇತುಬಂಧ ಅಂತ ಹೇಳ್ತಾರೆ. ಇಟ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಬೇಸಿಕ್ ನಾಲೆಡ್ಜ್ ಡಿಸೈನ್ ಟು ಗಿವ್ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಟು ಆಪರ್ಚುನಿಟಿ ಟು ಟೇಕ್ ಇನ್ಫಾರ್ಮಲ್ ಕ್ಲಾಸಸ್. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದು ಬ್ರಿಡ್ಜ್ ಕೋರ್ಸಲ್ಲಿ ಅಪೋಸಿಟ್ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ಸಸ್ ಎ ಮೀನಿಂಗ್ ಆಫ್ ಅನದರ್ ವರ್ಡ್, ಇನ್ ವಿಚ್ ಕೇಸ್ ದ ಟೂ ವರ್ಡ್ಸ್ ಆರ್ ಆ್ಯಂಟಾನಿಮಸ್ ಆಫ್ ಈಚ್ ಅದರ್. ಎರಡು ವರ್ಡ್ಸ್ ಇರುತ್ತೆ ಆ್ಯಂಟಾನಿಮಸ್ ಆಗಿ, ಅಂದರೆ ಅದು ಒಂದಕ್ಕೊಂದು ವಿರೋಧವಾಗಿರುತ್ತೆ. ಆ ವರ್ಡ್ಸನ್ನು ಆಪೋಸಿಟ್ಸ್ ಅಂತ ಹೇಳ್ತೀವಿ. ಡು ಯು ನೋ ದಿಸ್ ಆಲ್? ಸಿ ಚಿಲ್ಡ್ರನ್, ಸಮ್ ಆಫ್ ಎಕ್ಸಾಂಪಲ್ಸ್ ಐ ವಿಲ್ ಗಿವ್ ಯು ಹಿಯರ್. Look at the picture children. See, alive, dead. ಬದುಕಿದೆ, ಸತ್ತೋಗಿದೆ. See here, alive, dead, bright, dark. These all are examples of opposite words with pictures. See, cold, hot, correct, incorrect, and one more opposite here, right, wrong. Clean, dirty, slow, fast, wet, dry. So one more word of wet is damp. See, before, after, hard, soft, healthy, ill, well, sick. Okay. ಹೆಲ್ದಿ ಆಗಿರೋದು, ಇಲ್ಲ ಅಂದರೆ ಹುಷಾರಿಲ್ದಿರೋದು. ಸಿಕ್ ಆದರೂ ಕೂಡ ಹುಷಾರಿಲ್ದಿರೋದು. ಹೆಲ್ದಿ ಆಗಿರ್ಬೋದು ಅಥವಾ ವೆಲ್ ಆಗಿರ್ಬೋದು. ಬೋತ್ ಆರ್ ಸೇಮ್ ಮೀನಿಂಗ್. ಲೌಡ್, ಕ್ವೈಟ್, ಕರ್ಲಿ, ಸ್ಟ್ರೈಟ್. ಕರ್ಲಿ ಹೇರ್ ಇದೆ, ಸ್ಟ್ರೈಟ್ ಹೇರ್ ಇದೆ. ಆ್ಯಂಡ್ ನ್ಯೂ, ಓಲ್ಡ್. ಒನ್ ಮೋರ್ ವರ್ಡ್ ಆಫ್ ನ್ಯೂ ಈಸ್ ಯಂಗ್. ಓಪನ್, ಶಟ್. Smooth, pricky. Sweet, sour. These all are the examples of opposites. Understood children? See some more words. See here, some more words. Okay, see, look here. Some of the words I given in the list, and this is the match the opposite words. 25 words I given in the list. You have to choose the correct word and write in your homework book. Okay, these are very important children. Don't neglect. See, all, alive, awake, modern, attack, beg, best, bitter, borrow, brave, break, comedy, condemn, cruel, different, hide, hit, idle, ill, illegal, imaginary, include, increase, joy, accidental. See, these are the words I given, and here whatever the words are here, these are opposite words. You have to choose the correct word and write in your homework book. Ancient, worst, lend, kind, same, dead, busy, lawful, none, exclude, defend, decrease, asleep, grief, offer, sweet, scared, healthy, international, intentional, fix, prize, real, miss, show, tragedy. Okay, you have to oppose these words and practice well in home. Whatever I will give regularly the words, you have to practice everything. Understood children? Practice everything. Practice make perfect. Practice make perfect. So
whatever the words or sentences or assignments we given in the class, you have to practice well. Okay, children? This all you write in your homework book only one time and send. Okay? Hope you all understand. Have a nice day. Take care, children. Bye.